ಇನ್ನ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಮಂಜುನಾಥ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಬಂದ್ಬಿಡ್ತಾರೆ. ಯಾಕಂತಂದ್ರೆ ಈಗ ಅವ್ರು ನಿಂತಿರೋದೇ ಗ್ರಾಮೀಣದಲ್ಲಿ, ಅದು ಡಿ ಕೆ ಶಿವಕುಮಾರ್ ಅವರ ಒಂದು ಭದ್ರ ಕೋಟೆ, ಅದರಲ್ಲಿ ಯಾವ ತರ ಭೇದಿಸ್ತಾರೆ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಹೇಗೆ ಮೈಂಟೈನ್ ಹಾಗೆಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ಬಲ ನಮ್ಗೇನು ಗೊತ್ತಿಲ್ಲ, ಹೇಳ್ತೇನೆ ಕೇಳಿ. ಅವರದು ಕೃತಿಕಾ ನಕ್ಷತ್ರ, ಐ ಥಿಂಕ್ ಮೇಷ ಲಗ್ನ. ಈಗ ಡಿ ಕೆ ಶಿವಕುಮಾರ್ ಅವರ ಭ್ರಾತೃ ಇದಾರಲ್ಲ ಡಿ ಕೆ ಸುರೇಶ್ ಜಿ, ಬಹುಶಃ ಅವ್ರದ್ದು ಮೋದಿಯವರ ನಕ್ಷತ್ರ, ಅನುರಾಧ ನಕ್ಷತ್ರ. ಈಗ ನಾನು ಎಲ್ಲರದೂ ಹಂಸ ಕ್ಷೀರ ನ್ಯಾಯದಲ್ಲಿ ಮಾತಾಡಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲ ಉಂಟಲ್ಲ, ಕೃತಿಕಾ ನಕ್ಷತ್ರ. ಡಿ ಕೆ ಶಿವಕುಮಾರ್ ಇಂಟರ್ವ್ಯೂಸ್ ಅಲ್ಲಿ ನೋಡಿ ತುಂಬಾ ಫ್ರಾಂಕ್ ವ್ಯಕ್ತಿ ಅವರು, ನೇರ. ನಾನು ಹಿಂದಿನ ಎಪಿಸೋಡ್ಸ್ನ ನಾನು ಅವರ ಒಂದು ಪರ್ಸನಲ್ ಇದು ನಾನೇನು ಮಾತಾಡಲ್ಲ. ನಾನಿಲ್ಲಿ ಪುನಃ ನಾನು ಬಹಳ ವಿನಮ್ರವಾಗಿ ಹೇಳ್ತೇನೆ, ನಾನು ಅವರ ನೇಟಲ್ ಚಾರ್ಟ್ಸ್ನ ಅವಲೋಕನ ಮಾಡಿದ ಒಂದು ಮೂಲ ಶಕ್ತಿಯಲ್ಲಿ ಮಾತಾಡ್ತಾ ಇದ್ದೇನೆ, ನನಗೆ ಗ್ರಹಣೆಯಾದ ರೀತಿಯಲ್ಲಿ. ಸೊ ಇಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ ರವಿಯ ನಕ್ಷತ್ರ. ಈಗ ನಮ್ಮ ಮಂಜುನಾಥ್ ಸರ್ದು ಹೇಗೆ ರವಿಯ ನಕ್ಷತ್ರನೋ, ಡಿ ಕೆ ಶಿವಕುಮಾರ್ ಜಿ ಅವ್ರದ್ದು ರವಿಯ ನಕ್ಷತ್ರ. ಎಲ್ಲಿ ರವಿಯ ನಕ್ಷತ್ರ ಇರುತ್ತೆ ಅತ್ಯಂತ ಪ್ರಾಬಲ್ಯತೆ ಇರುತ್ತೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಒಂದು ಸಿದ್ದರಾಮಯ್ಯಜಿ ಅವರು ಖಂಡಿತ ಅವ್ರದ್ದು ವಿಶಾಖ 4ನೇ ಚರಣ ವರ್ಗೋತ್ತಮ ಪಾದ ಅವ್ರದ್ದು, ಅದು ಕಡಿಮೆ ಇಲ್ಲ. ಹಾಗೆ ಗೆದ್ರು ಹೀಗೆ ಗೆದ್ರು ಅಂತ ನಾವು ಕೇಳಬಹುದು, ವರ್ಣ ಕ್ಷೇತ್ರದಲ್ಲಿ ಇದಾಯ್ತು ಅದೇ. ಬಟ್ ಆ ಶಕ್ತಿ ಯಾವುದೋ ಒಂದು ಟೈಮಿಗೆ ಆಗಿರಬಹುದು. ವರ್ಗೋತ್ತಮ ವಿಶಾಖ 4ನೇ ಚರಣ, ದಟ್ಸ್ ವಾಟ್ ಐ ಫೀಲ್. ಅದೇ ತರ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವರ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೃತಿಕಾ ನಕ್ಷತ್ರ, ರವಿಯ ನಕ್ಷತ್ರ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹೋಲ್ಡ್ ಆನ್ ಆಗಿದೆ. ಈಗ ಅಡ್ಮಿನಿಸ್ಟ್ರೇಟಿವ್ ಪಾರ್ಟಿ ಅದು, ಆಡಳಿತ ನಡೆಸ್ತಾ ಇದೆ. ಅಲ್ಲಿ ಬಲ ಯಾರದುಂಟು? ಕಾಂಗ್ರೆಸ್ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವರ ಕೃತಿಕಾ ನಕ್ಷತ್ರ, ರವಿಯ ನಕ್ಷತ್ರ. ಈ ನೋಡಿ, ಕೃತಿಕಾ ನಕ್ಷತ್ರ, ಉತ್ತರ ಫಲ್ಗುನಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಎಲ್ಲಿರ್ತದೆ ಅತ್ಯಂತ ಪ್ರಾಬಲ್ಯತೆ ಇರುತ್ತೆ. ನೋಡಿ, ಮಂಜುನಾಥ್ ಸರಿಗೆ ಎಂಟರ್ ಆಗೋಯ್ತು ಬಿಜೆಪಿಗೆ, ಅಲ್ಲಿ ರವಿಯ ನಕ್ಷತ್ರ ಉತ್ತರ ಫಲ್ಗುನಿ. ಈಗ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಾರಲ್ಲ, ಕೃತಿಕಾ ನಕ್ಷತ್ರ. ಸುಷ್ಮಾ ಸ್ವರಾಜ್ ಅವರು ಕೇಂದ್ರದಲ್ಲಿ ಉತ್ತರ ಫಲ್ಗುನಿ ನಕ್ಷತ್ರ. ನೋಡಿ, ಎಲ್ಲ ಮಹಾಬಲರೇ. ಈ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಲ್ಲಿ ಕೃತಿಕಾ ನಕ್ಷತ್ರ ಇದ್ದ ಕಾರಣ ಅದನ್ನ ಆ ಬಲ ಉಂಟಲ್ಲ. ಖಂಡಿತ. ಅಲ್ಲಿ ಅವರಿದ್ದದ್ದೇ ಅಲ್ಲಿ ಈ ಸೂಪರ್ ಕಾನ್ಶಿಯಸ್ ಮೂಲದಲ್ಲಿ, ಲೌಕಿಕ ಅಲ್ಲ. ಅವರು ಉಪಮುಖ್ಯಮಂತ್ರಿ ಇರ್ಬೋದು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ಬೋದು, ನಮ್ಮ ಮಂಜುನಾಥ್ ಸರ್ ಅಂತಾರಾಷ್ಟ್ರೀಯ ಖ್ಯಾತಿಯ ಹೃದಯ ತಜ್ಞರಿರ್ಬೋದು. ಖಂಡಿತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಇದೆ, ಹೃದಯ ತಜ್ಞರ ಮೀರಿ ಶಕ್ತಿ ಇದೆ. ಅದೆಲ್ಲ ನಾವು ಅವಲೋಕನ ಮಾಡ್ತೇವೆ. ಬಟ್ ಡಿ ಕೆ ಶಿವಕುಮಾರ್ ಜಿ ಅವ್ರಿಗೂ ಕೃತಿಕಾ ನಕ್ಷತ್ರ ಅಲ್ವಾ. ಈ ಕಾಂಗ್ರೆಸ್ ಪಕ್ಷನ ಕಿಂಗ್ ಮೇಕರ್ಸ್ ಅಂತಾನು ಎಷ್ಟೋ ಜನ ಹೇಳಿದ್ದು ನಾನು ರೀಲ್ಸ್ ಅಲ್ಲಿ ಕೇಳಿದ್ದೇನೆ. ಅವರ ಭ್ರಾತೃ ಅಲ್ಲಿದ್ದಾರೆ, ಅಲ್ಲಿ ಅದನ್ನು ಕಡಿಮೆ ಶಕ್ತಿ ಅಂತ ಹೇಳಕ್ಕಾಗಲ್ಲ. ನಾನು ಒಂದು ಅವಲೋಕನ ಯಾವಾಗೋ ಒಂದ್ಸತಿ ಅವಲೋಕನ ಮಾಡಿದ್ದು, ಅವರದ್ದು ಡಿ ಕೆ ಸುರೇಶ್ ಅವ್ರದ್ದು ಇದ್ರು ನಾನು ಅವಲೋಕನ ಮಾಡಬಲ್ಲೆ. ನನ್ನ ಪ್ರಕಾರ ಅವ್ರದ್ದು ಬಹುಶಃ ವೃಶ್ಚಿಕ ರಾಶಿ ಇದ್ದಿತ್ತು. ಅವ್ರಿಗೂ ಡೆಡಿಕೇಶನ್ ಇದೆ, ಯಾಕಂದ್ರೆ 2-3 ಸತಿ ಗೆದ್ದಿದಾರಲ್ಲ ಅಲ್ಲಿ. ಬಟ್ ಈಗ ಅದನ್ನ ಮೀರಿ ಅದನ್ನ ಶ್ರೀ ಮಂಜುನಾಥ್ ಸಿ ಅವ್ರು ಇದ್ದಾರೆ ಈಗ ಕ್ರಾಸ್ ಮಾಡಿ ಅಲ್ವಾ. ಅಂದ್ರೆ ಇಲ್ಲಿ ಯಾರು ಬಲ ಅಂತ ಅಂದ್ರೆ ಹೆಚ್ಚಿನ ಬಲ ಅನ್ನಕ್ಕಿನ ಅವರ ಯೋಗವು ಹೋಗ್ತದೆ. ಸಮನಾದ ಬಲ ಇದ್ರೂ ನಮ್ಮ ಪೂರ್ವ ಪುಣ್ಯ ಕೌಂಟ್ ಆಗತ್ತೆ. ಈಗ ನನ್ನ ಒಂದು ಅನುಭವ ಮೂಲದಲ್ಲಿ ಮಂಜುನಾಥ್ ಸರಿಗೆ ಅತ್ಯಂತ ಪೂರ್ವ ಪುಣ್ಯ ಇದೆ, ಮತ್ತೆ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಇಲ್ಲಾಂದ್ರೆ ಇಷ್ಟು ವರ್ಷ ಕಾಂಗ್ರೆಸ್ ಅಲ್ಲಿ ಹೇಗೆ ನಿಲ್ತಾರೆ, ಕಾಂಗ್ರೆಸ್ ಅನ್ನ ಹೇಗೆ ನಿಲ್ಲಿಕ್ ಸಾಧ್ಯ ಅವರು ಉಪಮುಖ್ಯಮಂತ್ರಿಯಾಗಿ. ಈಗ ಆಂಧ್ರದಲ್ಲಿ ಕಾಂಗ್ರೆಸ್ ಬಂತು ಅಂತ ಹೇಳಿದ್ರು ಅಲ್ವಾ, ಐ ಥಿಂಕ್ ಸೋ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದೇ ಪ್ಲಾನ್ ಇತ್ತು ಅಂತ ಎಲ್ಲೋ ರೀಲ್ಸ್ ಅಲ್ಲಿ ನಾನು ಕೇಳಿದ್ದೇನೆ. ಅದನ್ನ ನಾನು ಹೌದಾ ಅಂತ ಅವಲೋಕನ ಮಾಡಿದಾಗ ಅವ್ರಿಗೆ ಆ ಶಕ್ತಿ ಇದೆ. ಈಗ ಅವ್ರನ್ನ ಮಹಾಬಲ ಅಂತ ನೀವು ಅನ್ನಕ್ಕಾಗಲ್ವಾ, ಅವರು ಅತಿ ಬಲರು, ಅವರು ಮಹಾಬಲರೇ.